ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಶೇಂಗಾ ಚಟ್ನಿ ಮಾಡೋದನ್ನು ತೋರಿಸ್ತೀನಿ. ಹೇಗೆ ನಾವು ಕೊಬ್ಬರಿ ಚಟ್ನಿ ಮಾಡ್ತೀವಲ್ಲ ಅದೇ ಥರ ಬರೀ ಶೇಂಗಾ ಹಾಕಿ ಚಟ್ನಿ ಮಾಡೋದನ್ನು ತೋರಿಸ್ತೀನಿ. ನಾನು ಒಂದು ಹಿಡಿಯಷ್ಟು ಶೇಂಗಾ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಆಮೇಲೆ 2 ಹಸಿಮೆಣಸಿನ್ಕಾಯಿ ಹುರಿದಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೋಬೋದು, ಇಲ್ಲಿ ನಾನು ಹಾಕಿಲ್ಲ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಕೊತ್ತಂಬರಿ ಹಾಕೋರು. ನಾನು ಹಾಕಿಲ್ಲ, ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸಾಲ್ಟ್ ಹಾಕ್ತಾಯಿದ್ದೀನಿ ನೋಡಿ. ಶೇಂಗಾ, ಹಸಿಮೆಣಸಿನ್ಕಾಯಿ ಹುರಿದಿದ್ದು ಮತ್ತು ಸಾಲ್ಟು, ಆಮೇಲೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲದ ಪೌಡರು, ಜಾಗ್ರಿ ಪೌಡರ್ ರೆಡಿಮೇಡ್ ಸಿಗುತ್ತಲ್ಲ ಅದೇ ನೋಡಿ. ಇಲ್ಲಿ ಇಡ್ಲಿಗೆ ಇಟ್ಟಿದ್ದೀನಿ. ಇಡ್ಲಿ ರೆಡಿ ಆಗಿದೆ ಆಗಲೇ. ಚಟ್ನಿ ಮಾಡೋದೊಂದೇ ಬಾಕಿ. ಚಟ್ನಿ ಮಾಡ್ತೀನಿ ನೋಡಿ. ಈಗ ಮಿಕ್ಸಿ ಮಾಡ್ತಾಯಿದ್ದೀನಿ ನೋಡಿ. ಮಿಕ್ಸಿ ಮಾಡಿದ್ದೀನಿ. ಈಗ ನೋಡಿ ಸಣ್ಣಗಾಗಿದೆ ಸ್ವಲ್ಪ. ಅದಕ್ಕೆ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ. ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ತುಂಬ ಬೇಗನೆ ಆಗುತ್ತೆ ಚಟ್ನಿ. ಇದು ದೋಸೆಗೂ ಚೆನ್ನಾಗಿರುತ್ತೆ, ಇಡ್ಲಿಗೂ ಚೆನ್ನಾಗಿರುತ್ತೆ. ನಾನು ರವೆ ಇಡ್ಲಿ ಮಾಡ್ಕೊಂಡಿದ್ನಲ್ಲ, ಕೊಬ್ಬರಿ ಇರಲಿಲ್ಲ, ಅದಕ್ಕೆ ಶೇಂಗಾ ಹಾಕ್ಕೊಂಡು ಕಡಲೆ ಬೀಜ ಹಾಕ್ಕೊಂಡು ಚಟ್ನಿ ಮಾಡ್ಕೊಂಡಿದ್ದೀನಿ ನೋಡಿ. ಇಡ್ಲಿ ತುಪ್ಪದ ಜೊತೆಗೆ ಕಡಲೆ ಬೀಜದ ಶೇಂಗಾದ್ದು ಚಟ್ನಿ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿತ್ತು. ನೀವು ಮಾಡಿ. ಇದು ದೋಸೆಗೂ ಬರುತ್ತೆ, ರೊಟ್ಟಿಗಳಿಗೂ ಬರುತ್ತೆ, ಚೆನ್ನಾಗಿರುತ್ತೆ. ಅನ್ನದಲ್ಲಿ ಬೇಕಾದರೂ ಕೂಡ ಮಾಡ್ಬೋದು. ಈ ಥರ ಚಟ್ನಿ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಸೂಪರಾಗಿದೆ. ಇಡ್ಲಿ ಬಿಸಿ ಇದೆ. ಇಡ್ಲಿ ಕೂಡ ಚೆನ್ನಾಗಾಗಿದೆ. MTR ರೆಡಿ ಮಿಕ್ಸ್, ಅದು ರವೆ ಇಡ್ಲಿದು, ಅದರಿಂದ ಮಾಡಿದ್ದು ಇಡ್ಲಿ ಕೂಡ ತುಂಬ ಚೆನ್ನಾಗಾಗುತ್ತೆ ನೋಡಿ. ಟೇಸ್ಟ್ ನೋಡ್ತೀನಿ ಈಗ. ತುಂಬ ಚೆನ್ನಾಗಿದೆ ಅನಿಸುತ್ತೆ ನೋಡಿ. ಮಾಡಿ ನೋಡಿ, ಟೇಸ್ಟಿಯಾಗಿ. ಇದುವರೆಗೂ ನನ್ನ ಚಾನಲ್ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಸಿಗೋಣ, ಮತ್ತು ಬೇರೆ ರೆಸಿಪಿಯೊಂದಿಗೆ ಬರುತ್ತೇನೆ. ಹಾಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ಇನ್ನೊಂದು ಕೂಲಿಂಗ್ ಗ್ಲಾಸ್ ನೋಡೋಕ್ಕಂತ ಹೋಗಿದ್ವಿ ನೋಡಿ. ಎಲ್ಲ ಹಾಕ್ಕೊಂಡು ನೋಡ್ತಾ ಇದ್ದೀನಿ ಯಾವ್ದು ನನಗೆ ಸೆಟ್ ಆಗುತ್ತೆ ಅಂತ. ಬೇರೆ ಬೇರೆ ಗ್ಲಾಸ್ಗಳನ್ನು ಚೇಂಜ್ ಮಾಡಿ ನೋಡ್ತಾ ಇದ್ದೆ. ಇದು ಒಳ್ಳೆ ಹುಡುಗರು ಹಾಕ್ಕೊಳ್ಳೋ ಥರ ಇದೆ. ಇದು ಚಿಕ್ಕ ಹುಡುಗರು ಹಾಕ್ಕೊಳ್ಳೋ ಥರ ಇದು ಚೆನ್ನಾಗಿ ಅನ್ನಿಸ್ತು. ಹಾಗೆ ಒಂದು 4-5 ಹಾಕ್ಕೊಂಡು ನೋಡಿ. ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದ್ವಿ ಲಾಸ್ಟಲ್ಲಿ. ಇದು ನೋಡಿ ಹೇಗಿದೆ, ದೊಡ್ಡದು ಅನ್ನಿಸ್ತು ನಂಗೆ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.